ತಪಸ್ಸುಕಾಲದ 5ನೇ ಶನಿವಾರವು ಪವಿತ್ರವಾರದ ಹೊಸ್ತಿಲಲ್ಲಿ ನಿಂತು ಈ ದಿನವು ಒಂದು ಮಹತ್ವದ ಬದಲಾವಣೆಯ ಸಂಕೇತವಾಗಿರುತ್ತದೆ. ತಪಸ್ಸುಕಾಲದ 5ನೇ ಶನಿವಾರವು ಕೇವಲ 33 ದಿನಗಳ ಉಪವಾಸದ ಅಂತ್ಯವಲ್ಲ, ಬದಲಿಗೆ ಯೇಸು ಸ್ವಾಮಿಯ ವಿಜಯೋತ್ಸವಕ್ಕೆ ಸಿದ್ಧರಾಗುವ ಸುಸಂದರ್ಭ ಕೂಡ. ಕ್ರೈಸ್ತ ಸಂಪ್ರದಾಯದಲ್ಲಿ ಈ ದಿನವನ್ನು ಯೇಸು ತನ್ನ ಸ್ನೇಹಿತ ಲಾಜರ್ನನ್ನು ಸಾವಿನಿಂದ ಎಬ್ಬಿಸಿದ ಅದ್ಭುತವನ್ನು ನೆನೆಯಲು ಮೀಸಲಿಡುತ್ತದೆ. ಇದು ಸಾವು ಅಂತ್ಯವಲ್ಲ, ಕ್ರಿಸ್ತನಲ್ಲಿ ಹೊಸ ಜೀವನವಿದೆ ಎಂಬ ಭರವಸೆಯನ್ನು ನಮಗೆ ನೀಡುತ್ತದೆ. ಹೋಸಾನ ಭಾನುವಾರದಂದು ಯೇಸುವನ್ನು ರಾಜನನ್ನಾಗಿ ನಮ್ಮ ಹೃದಯದೊಳಗೆ ಸ್ವಾಗತಿಸಲು ನಾವು ಈ ದಿನ ತಯಾರನ್ನು ಶುರು ಮಾಡುತ್ತೇವೆ. ನಮ್ಮಲ್ಲಿರುವ ಅಹಂಕಾರದ ಕಲ್ಲುಗಳನ್ನು ತೆಗೆದುಹಾಕಲು ಇದು ಒಂದು ಸಕಾಲ ಕೂಡ. ವಿಶುದ್ಧ ವಾರದ ಗಂಭೀರ ಪ್ರಾರ್ಥನೆ ಮತ್ತು ವಿಧಿವಿಧಾನಗಳನ್ನು ನಾವು ಸದ್ಯದಲ್ಲೇ ಪ್ರಾರಂಭ ಮಾಡಲಿದ್ದೇವೆ. ಅದಕ್ಕೂ ಮುನ್ನ ಈ ಶನಿವಾರವು ಒಂದು ರೀತಿಯ ನಿಶಬ್ದ ಸಿದ್ಧತೆಯ ದಿನ. ಯೇಸುವಿನ ಕಷ್ಟಾನುಭವಗಳಲ್ಲಿ ಪಾಲುದಾರರಾಗಲು ಮಾನಸಿಕವಾಗಿ ನಾವು ಸಿದ್ಧರಾಗಲು ಇನ್ನೂ ಒಂದು ವಾರ ಸಮಯಾವಕಾಶವಿದೆ ನಮಗೆ. ಈ 5 ವಾರಗಳ ಕಾಲ ನಾವು ಮಾಡಿದ ಉಪವಾಸ, ತ್ಯಾಗ ಮತ್ತು ಪ್ರಾರ್ಥನೆಗಳು ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ದಯೆ ಮತ್ತು ಪ್ರೀತಿಯನ್ನು ಬೆಳೆಸಿವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಲು ಅನುಯೋಜ್ಯವಾದ ಒಂದು ದಿನ ಕೂಡ ಇವತ್ತು. ಓ ಪ್ರೀತಿಯ ಯೇಸುವೆ, ಈ ತಪಸ್ಸು ಕಾಲದ 5ನೇ ಶನಿವಾರದಂದು ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಲಾಜರನಿಗೆ ಜೀವ ನೀಡಿದಂತೆ ನಮ್ಮಲ್ಲಿರುವ ಆಧ್ಯಾತ್ಮಿಕ ಜಡತ್ವವನ್ನು ನೀಗಿಸಿ ನಮಗೆ ಹೊಸ ಚೈತನ್ಯವನ್ನು ನೀಡು. ನಾಳೆ ನಿನ್ನನ್ನು ಜಯಘೋಷಗಳೊಂದಿಗೆ ಸ್ವಾಗತಿಸಲು ಮತ್ತು ಮುಂದಿನ ವಾರಗಳಲ್ಲಿ ನಿನ್ನ ಸ್ವಾಗತಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಲು ಮತ್ತು ಆ ಸಿದ್ಧತೆಗಳನ್ನು ಭಕ್ತಿಯಿಂದ ಧ್ಯಾನಿಸಲು ನಮಗೆ ಶಕ್ತಿಯನ್ನು ದಯಪಾಲಿಸು. ಆಮೇನ್.